ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನವನ್ನು ಕೂಡಲೇ ಜಾರಿಗೊಳಿಸಬೇಕು ಹಾಗೂ ಹಣಕಾಸು ಇಲಾಖೆಯ ತಡೆ ಹಿಡಿಯುವ ಪ್ರಸ್ತಾವನೆ ತಿರಸ್ಕರಿಸಬೇಕೆಂದು ಒತ್ತಾಯಿಸಿ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದಿಂದ ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯದ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬ ಹೊರಗುತ್ತಿಗೆ ನೌಕರರಿಗೂ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಎಂದು ಹಲವಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಅದರ ಪ್ರತಿಫಲವಾಗಿ ನ್ಯಾಯಾಲಯ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನವನ್ನು ನೀಡುವಂತೆ ಆದೇಶಿಸಿದೆ. ಆದರೆ ರಾಜ್ಯ ಸರ್ಕಾರ ಕನಿಷ್ಠ ವೇತನ ಅಧಿಸೂಚನೆಯನ್ನು ಅಮಾನತಿನಲ್ಲಿಟ್ಟಿರುವುದು ಅತ್ಯಂತ ಖಂಡನೀಯ ಎಂದು ಉನ್ನತಿ ಏಜೆನ್ಸಿ ಮಾಲೀಕರಾದ ಮೋಹನ್ ಹೇಳಿದರು. ನಮಸ್ಕಾರ. ಚಿಕ್ಕಮಗಳೂರು ಸರ್ಕಾರಿ ಹೊರಗುತ್ತಿಗೆ ನೌಕರ ಸಂಘದಿಂದ ಇವತ್ತೇನು ಕನಿಷ್ಠ ವೇತನ ಸರ್ಕಾರ ಹಿಂಪಡೆದಿರೋ ಕಾರಣದಿಂದ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸರ್ಕಾರಿ ವರ್ಗದ ಮತ್ತು ಎಲ್ಲ ಇಲಾಖೆ ನೌಕರರು ಕನಿಷ್ಠ ವೇತನಕ್ಕೋಸ್ಕರ ಒಂದು ಶಾಂತಿಯುತ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸರ್ಕಾರ 22/5/2026 ಈ ಒಂದು ಜಾರಿ ಮಾಡಿತ್ತು ಪರಿಷ್ಕರಣೆ ವೇತನ. ಆದರೆ ಒಂದು ತಿಂಗಳು ಕೆಲವು ಕಚೇರಿಗಳಲ್ಲಿ ಈ ವೇತನ ಕೊಟ್ಟು ತದನಂತರ 2ನೇ ತಿಂಗಳಲ್ಲಿ ಅದನ್ನು ಹಿಂಪಡೆಯುವಂಥ ಕೆಲಸ ಆರ್ಥಿಕ ಇಲಾಖೆ ಮೇಲೆ ಸರ್ಕಾರ ಹೇಳ್ತಾ ಇದೆ. ಇದು ನಾನು ಖಂಡಿಸ್ತೇನೆ. ಯಾಕೆ ಅಂತಂದರೆ ಇದು ನಮ್ಮ ಹಕ್ಕು. ನಮ್ಮ ಕಾರ್ಮಿಕರು ಕಮ್ಮಿ ವೇತನದಲ್ಲಿ ತುಂಬ ವ್ಯಥೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಸರ್ಕಾರ ಆದೇಶ ಮಾಡಿದ್ರೂ ಕೂಡ ನಮಗೆ ಇವತ್ತು ಅದನ್ನು ಹಿಂಪಡೆಯುವಂಥ ಕೆಲಸ ಮಾಡ್ತಾ ಇದೆ. ಇದರ ವಿರುದ್ಧವಾಗಿ ಇವತ್ತು ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಸರ್ಕಾರ ಕೆಲವೇ ದಿನಗಳಲ್ಲಿ ಅಧಿವೇಶನದ ಒಳಗಡೆ ಅಥವಾ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡಲಿಲ್ಲ ಅಂತಂದರೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಯ ಹೊರಗುತ್ತಿಗೆ ನೌಕರ ಸಂಘದವರು ಸೇರಿ ಒಂದು ಉಗ್ರ ಹೋರಾಟ ಹಾಗೂ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಾವು ಜಿಲ್ಲಾ ಸಂಘದಿಂದ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷರಾದ ಮಂಜು ಅವರು ಮಾತನಾಡಿ, ಸುಮಾರು 9 ವರ್ಷಗಳಿಂದ ಕನಿಷ್ಠ ವೇತನ ಪರಿಷ್ಕರಣೆಗೆ ಕಾಯುತ್ತಿರುವ ಲಕ್ಷಾಂತರ ಹೊರಗುತ್ತಿಗೆ ಕಾರ್ಮಿಕರ ಬದುಕು ಅತಂತ್ರವಾಗದಂತೆ ಸರ್ಕಾರ ನೋಡಿಕೊಳ್ಳಬೇಕಿದೆ. ಈ ನಿಟ್ಟಿನಲ್ಲಿ ಕನಿಷ್ಠ ವೇತನ ಅಧಿಸೂಚನೆಯನ್ನ ಅಮಾನತಿನಲ್ಲಿ ಇಡುವ ಹಣಕಾಸು ಇಲಾಖೆಯ ಪ್ರಸ್ತಾವನೆಯನ್ನ ತಕ್ಷಣ ತಿರಸ್ಕರಿಸಬೇಕು. ಅನುಷ್ಠಾನಕ್ಕೆ ಅಗತ್ಯವಿರುವ ಹೆಚ್ಚುವರಿ ಅನುದಾನವನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು. ಕನಿಷ್ಠ ವೇತನ ನೀಡದ ಗುತ್ತಿಗೆದಾರರು ಹಾಗೂ ಸಂಸ್ಥೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರಿ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಇವತ್ತು ಏನು ಸರ್ಕಾರದಿಂದ ಆಗಿರ್ತಕ್ಕಂಥ ಕನಿಷ್ಠ ವೇತನ ಜಾರಿಯಾಗಿತ್ತು, ಗುತ್ತಿಗೆ ಹೊರಗುತ್ತಿಗೆ ಗೌರವಧನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ನೌಕರರಿಗೆ ಈಗಾಗಲೇ ಕನಿಷ್ಠ ವೇತನ ಜಾರಿಯಾಗಿ 1-2 ತಿಂಗಳು ಒಂದು ಸಂಬಳವನ್ನು ಕೂಡ ಹಾಕಿದ್ದು. ಆದರೆ ಇವಾಗ ಏಕಾಏಕಿ ಮೌಖಿಕವಾಗಿ ಅದನ್ನು ತಡೆ ಹಿಡಿಯಲಾಗಿದೆ ಅಂತೇಳಿ ಎಲ್ಲ ಇಲಾಖೆಯಲ್ಲೂ ಒಂದೊಂದೇ ಇಲಾಖೆಯಲ್ಲಿ ಅದನ್ನು ಸ್ಟಾಪ್ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಇವತ್ತು ಕಮ್ಮಿ ಸಂಬಳದಲ್ಲಿ ದುಡಿತಕ್ಕಂಥ ನಮ್ಮ ನೌಕರರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲ್ಲ ಇವತ್ತೇನೋ ಒಂದು ಕನಿಷ್ಠ ವೇತನ ಜಾರಿಯಾದಂಥ ಸಂದರ್ಭದಲ್ಲಿ ತುಂಬ ಖುಷಿಯಾಗಿ ಅವರು ಜೀವನ ಸಾಗಿಸ್ಬೋದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಅಭಿನಂದನೆಯನ್ನು ಕೂಡ ತಿಳಿಸಿದರು. ಆದರೆ ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮ ನೌಕರರ ಅನ್ನ ಕಿತ್ಕೊಳ್ತಕ್ಕಂಥದ್ದು ಹಾಗೂ ನಮ್ಮ ನೌಕರ ಬದುಕಿನಲ್ಲಿ ಆಟ ಆಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಆಗಿದೆ. ಹಾಗಾಗಿ ದಯಮಾಡಿ ನಾವು ಸರ್ಕಾರಕ್ಕೆ ನಮ್ಮೆಲ್ಲ ಸರ್ಕಾರಿ ಹೊರಗುತ್ತಿಗೆ ನೌಕರ ಸಂಘದಿಂದ ಹಾಗೂ ನಮ್ಮೆಲ್ಲ ಗೌರವಧನದ ಕಾರ್ಮಿಕರು ಹಾಗೂ ನಮ್ಮ ನೌಕರರ ಪರವಾಗಿ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ಮುಂದೆ ಇದು ಆಗಬಾರ್ದು. ಮುಂದೆ ನಿಮ್ಮ ಸರ್ಕಾರದ ಅಡಿಯಲ್ಲಿ ಏನು ಕನಿಷ್ಠ ವೇತನ ಜಾರಿಯಾಗಿದೆ ಅದು ಸಂಪೂರ್ಣವಾಗಿ ಇನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನಮ್ಮ ನೌಕರಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ಈ ಮೂಲಕ ನಾನು ಚಿಕ್ಕಮಗಳೂರು ಎಲ್ಲ ನೌಕರ ಪರವಾಗಿ ನಾನು ಈ ಒಂದು ನಾನು ಮನವಿಯನ್ನು ಸರ್ಕಾರಕ್ಕೆ ನಾನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ. ಪ್ರತಿಭಟನೆಯಲ್ಲಿ ಗೌರವ ಅಧ್ಯಕ್ಷರಾದ ಮಣಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.